ಇದನ್ನ ನೋಡ್ಬಿಟ್ಟು ಯಾರಾದ್ರೂ ಬೈಕ್ ಕೀ ಅಂದ್ಕೊಂಡ್ರೆ ಎಷ್ಟು ತಪ್ಪಾಗಿರುತ್ತೆ ಗೊತ್ತಾ. ಯಾವುದೋ ಗ್ರೆನೇಡ್ ಬ್ಲಾಸ್ಟ್ ಮಾಡೋ ಮುಂಚೆ ಓಪನ್ ಮಾಡೋ ಪಿನ್ ಇದ್ದಂಗೆ ಇದೆ ಇದು. ಆಕ್ಚುಲಿ ಇದು ಯಾವ ಗಾಡಿ ಕೀ ಗೊತ್ತಾ? ಈ ಗಾಡಿ ಕೀ. ಗಾಡಿ ಆಕ್ಚುಲಿ ಇದು ಬಾಂಬು. ಈ ಬಾಂಬುನ ಬ್ಲಾಸ್ಟ್ ಮಾಡೋ ಕೀನ ಇದು. ಇವಾಗ ಓನರ್ ಅಲ್ಲಿ ನಿಂತಿದ್ದಾರೆ, ಬಯಾಟ್ ಮಾಡ್ಕೊತಿದ್ದಾರೆ ಗಾಡಿ ಬಗ್ಗೆ ಏನ್ ಹೇಳ್ಬೇಕಂತ. ತೋರ್ಸಿ ಸರ್, ಏನ್ ಓದ್ತಿದ್ದೀರಾ? ನೀವು ಸರ್ ಇದೆಲ್ಲ ವಿಡಿಯೋನಲ್ಲಿ ಬರುತ್ತೆ, ಜೆನ್ಯೂನ್ ರಿಯಾಕ್ಷನ್ಸ್ ಬೇಕು. ಶೋರ್ ಬಲ್ಲಿ. ಸರ್ ಯಾವ್ದು ಗಾಡಿ ಇದು? ಇದು ಹಾರ್ಲೆ ಡೇವಿಡ್ಸನ್ ಸ್ಟ್ರೀಟ್ ಬಾಬ್ ಅಂತ. ಸೊ ಇದು ಮಿಲ್ವಾಕಿ ಚಾಸಿ. ಸೊ ಡಿಸೈನ್ ಬೈ ಬಾಬರ್. ಸೊ ಅದಕ್ಕೆ ಇದನ್ನ ಸ್ಟ್ರೀಟ್ ಬಾಬ್ ಅಂತ ಮಾಡಿದ್ದಾರೆ. ಸೊ ದಿಸ್ ಕಮ್ಸ್ ವಿತ್ 1585 ಇಂಜಿನ್ CC and 67 ಹಾರ್ಸ್ ಪವರ್. 1585 ಕ್ಯೂಬಿಕ್ ಸೆಂಟಿಮೀಟರ್ಸ್ ಇಂಜಿನ್, ವೀಟ್ ವೆನ್, ಪುಷ್ ರಾಡ್ 67 ಹಾರ್ಸ್ ಪವರ್ ಬರುತ್ತೆ. 67 ಹಾರ್ಸ್ ಪವರ್, ಏರ್ ಕೂಲ್ಡ್, ನಾಟ್ ಆಯಿಲ್ ಕೂಲ್ಡ್, ಆಯಿಲ್ ಅಂಡ್ ಏರ್ ಕೂಲ್ಡ್. ಸೊ ಇದು ಕಲರ್ ಬಂದು ಆಂಬರ್ ವಿಸ್ಕಿ ಕಲರ್. ಇದು ಆಂಬರ್ ವಿಸ್ಕಿ ಅಂತ ಕಲರು. ಸೊ ಈ ಮಿಲ್ವಾಕಿ ಏನಕ್ಕೆ ಬಂತು ಅಂತಂದ್ರೆ, ಲೈಕ್ US ಅಲ್ಲಿ ಶೋರೂಮ್ ಇದೆ, ಮಿಲ್ವಾಕಿ ಶೋರೂಮ್ ಅಂತ. ಸೊ ಅವನು ಅಲ್ಲಿ ಡಿಸೈನ್ ಮಾಡಿದ್ದು. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಮಿಲ್ವಾಕಿ ಚಾಸಿ ಅಂತ. ಸೊ ಹಿಂಗಿದೆ ಗಾಡಿ ಸ್ಪೆಕ್ಸು. ಬಟ್ ಫೀಲ್ ಆ್ಯಂಡ್ ಪವರ್ ಇಟ್ಸ್ ಇನ್ಕ್ರೆಡಿಬಲ್, ಮಾತಾಡೋಂಗೆ ಇಲ್ಲ. ಇಟ್ಸ್ ವೆರಿ ಗುಡ್. ಅಂದರೆ ನಿಮಗೆ ಗೊತ್ತು ಕಂಫರ್ಟ್ಸ್ ಹೆಂಗಿರುತ್ತೆ ಹಾರ್ಲೆ ಅಂತ. ಬಟ್ ಸರ್ ಇದು ಬರೀ ಸೀಟ್ ಅಲ್ಲ, ಸೋಫಾ ಸೀಟು. ಹಿಂದೆ ಕೂತಿರೋರ್ ಕತೆ ಅದು ತುಂಬಾ ಬ್ಯಾಕ್ ರೆಸ್ಟ್ ಇಲ್ಲ ಅಂದ್ರೆ ಹಾರ್ಕೊಂಡು ಹೋಗ್ತಾರೆ. ಹಾರ್ಕೊಂಡೇನೋ ಇಟ್ಕೊಂಡು ಕೂತ್ಕೋಬೇಕು ಸರ್. ಇಟ್ಕೊಂಡು ಕೂತಿಲ್ಲ ಅಂದ್ರೆ ಹಾರ್ಕೊಂಡು ಹೋಗ್ತಾ ಇರಬೇಕು. ಹೌದಾ ಸರ್ ಇದು ಆಫ್ಟರ್ ಮಾರ್ಕೆಟ್ ಮಿರರ್ಸಾ? ಇಲ್ಲ, ಸೇಮ್ ಹಾರ್ಲೆ ಮಿರರ್ಸ್ ಇದು. ಆಫ್ಟರ್ ಮಾರ್ಕೆಟ್ ಅಲ್ಲ. ಅಲ್ಲಿ ಪ್ರೀತಿಯ GT ಇದೆ, ನಮ್ಮ GT. ಇವಾಗ GT ಇವರು ಓಡಿಸ್ಕೊ ಬಂದ್ರು. GT ಹೆಂಗಿತ್ತು ಸರ್? GT ಕ್ರೇಜಿ ಬಿಡಿ. ಅದಲ್ಲಿ ಇಂಜಿನಲ್ಲಿ, ಗೇರ್ ಶಿಫ್ಟರಲ್ಲಿ, ಗೇರ್ ಬಾಕ್ಸ್ ಅಲ್ಲಿ ತುಪ್ಪ ಏನಾರು ಹಾಕಿದಾರ ಅಂತ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅಷ್ಟು ಸ್ಮೂತ್ ಆಗಿ ಸ್ಲಿಪ್ಪರ್ ಕ್ಲಚ್ ಕೊಟ್ಟಿರೋದು ತುಂಬಾ ಅಡ್ವಾಂಟೇಜ್ ಅಲ್ವಾ? ಹೌದು, ಅಷ್ಟು ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ. ತುಂಬಾ ಕ್ರೇಜಿ ಆಗಿದೆ ಗಾಡಿ. ಪವರ್ ಡೆಲಿವರಿ ಅಲ್ಟಿಮೇಟ್, ಇಟ್ಸ್ ಗುಡ್. ಅಲ್ಲೊಂದು ಕ್ಲಾಸಿಕ್ ಲೆಜೆಂಡು, ಅಮೆರಿಕನ್ ಲೆಜೆಂಡು, ಬ್ರಿಟನ್ ಲೆಜೆಂಡು. ಆಕ್ಚುಲಿ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಮೀಟಿಯಾರ್ 650, ಕಾಂಟಿನೆಂಟಲ್ GT ಮತ್ತೆ ಇಂಟರ್ಸೆಪ್ಟರ್ ಎಲ್ಲ 1980s ಅಲ್ಲಿ ಲಾಂಚ್ ಮಾಡಿದ್ರು ಬ್ರಿಟನ್ ಅಲ್ಲಿ. ಆ ಹೆಸರನ್ನ ಮತ್ತೆ ಯೂಸ್ ಮಾಡ್ಕೋತಿದ್ದಾರೆ. ಸರ್ ಇದು ಯಾವ ಇಯರ್ ಮಾಡಲು? 2012. ಎಕ್ಸಾಸ್ಟ್ ಒಳ್ಳೆ ಗನ್ ಇದ್ದಂಗಿದೆ. ಎಕ್ಸಾಸ್ಟ್ ಒಂದು ಸ್ಕ್ರೀಮಿಂಗ್ ಈಗಲ್ ಎಕ್ಸಾಸ್ಟ್. ಸೊ ಒಳ್ಳೆ ಪಾಪ್ಸ್ ಬರುತ್ತೆ. ಇದೇನಿದು ಆಚೆ ಬಂದಿದೆಯಲ್ಲ ಈ ತರ? ಅದು ಫಿಲ್ಟರ್ ಸರ್. ಯಾವ ಫಿಲ್ಟರ್ ಸರ್ ಇದು? ಏರ್ ಫಿಲ್ಟರ್ ಸರ್. ಏರ್ ಫಿಲ್ಟರೇ ಆಚೆ ಕೊಟ್ಬಿಟ್ಟಿದಾರಾ? ಎಸ್ ಸರ್. ಥ್ರಾಟಲ್ ಬಾಡಿ ಎಲ್ಲ ಅಲ್ಲೇ ಇದೆಯಾ? ಹೌದು. ನೋಡಿ, ಈ ತರ ಒಂದು ಗಾಡಿ ಓಡ್ಸೋಕ್ಕೆ ಪುಣ್ಯ ಮಾಡಿರ್ಬೇಕು. ಗಾಡಿ ಓಡಿಸಿದ್ರೆ ಸೊಂಟ ನೋವು, ಬೆನ್ನೋವು ಅಂತ ಹೇಳ್ತಾರೆ. ಈ ಗಾಡಿ ಓಡಿಸಿದ್ರೆ ಎಲ್ಲ ಮಸಾಜ್ ಆಗೋಗುತ್ತೆ. ಇದ್ರಲ್ಲಿ ಬರೋ ವೈಬ್ಸ್ಗೂ ವೈಬ್ರೇಷನ್ಸ್ಗೂ ಏನು ಕೊರತೆ ಇಲ್ಲ. ಹೋಯ್ತಾ ಇದ್ರೆ ಜನ ಹಂಗೆ ಹಿಂದೆ ತಿರ್ಗಲ್ಲ, ಮುಂದೆ ತಿರ್ಗಿ, ಸೈಡ್ ತಿರ್ಗಿ, ಎಲ್ಲಾ ಕಡೆ ತಿರ್ಗಿ ನೋಡ್ತಾರೆ. ಟೈರ್ ಮಾತ್ರ ಅಲ್ಟಿಮೇಟ್ ಟೈರ್ ಇದು. ಮೆಟ್ಜೆಲರ್ ರೇಡಿಯಲ್ ಟೈರ್ಸ್. ಏನ್ ಸೆಕ್ಷನ್ ಇದೆ ಗುರು ಇದು? ಏನ್ ಸೆಕ್ಷನ್ ಇರ್ಬೋದು ಇದು? 18 ಇಂಚಸ್ ಸೆಕ್ಷನ್. ಆ ಕಡೆ ನೋಡೋಣ, ಇಲ್ಲಿ ಕಾಣಿಸ್ತಿಲ್ಲ. ನೋಡ್ರಪ್ಪ ಎಷ್ಟು ದಪ್ಪ ಇದೆ. ನನ್ನ ಕೈ ಎಷ್ಟು ದಪ್ಪ ಇದೆ ಟೈರ್ ಇದು. ಈ ಗಾಡಿ ಏನಾದರೂ ಚೈನು ಸ್ಪ್ರಾಕೆಟ್ 200/50 ಸೆಕ್ಷನ್, 200 millimeters ವಿಡ್ತ್, ಹೈಟು 200/50. ಚೈನು ಸ್ಪ್ರಾಕೆಟ್ ಕೊಟ್ಬಿಟ್ಟಿದ್ರೆ ಕಿತ್ಕೊ ಹೊಟ್ಟೋಗೋದು ಗಾಡಿ. ಬೆಲ್ಟ್ ಡ್ರೈವ್ಗೆ ಈ ಥರ ಓಡಿಸ್ತಿದೆ. ಬಟ್ ಬೆಲ್ಟ್ ಡ್ರೈವ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಆಯಿಲಿಂಗ್ ಇರಲ್ಲ, ಲೂಬ್ರಿಕೇಶನ್ ಇರಲ್ಲ, ಮೇಂಟೆನೆನ್ಸ್ ಎವ್ರಿ 50,000 ಕಿಲೋಮೀಟರ್ಸ್ ಅಲ್ವಾ? ಹೌದು. 50,000 ಕಿಲೋಮೀಟರ್ಸ್ ಒಂದ್ಸಲ
ಉಲ್ಟಾ ಮಾಡಿ ಹಾಕ್ಬೇಕಷ್ಟೇ. ಇಲ್ಲ ಮೋಸ್ಟ್ಲಿ ಚೇಂಜೇ ಮಾಡಿಸ್ಬೋದು. ಚೇಂಜೇ ಮಾಡ್ಬೇಕಾ? ಹ್ಮ್. ಸ್ಪೋಕ್ಸ್ ನೋಡಿ ಯಾವ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂದ್ರೆ ಮೋಸ್ಟ್ಲಿ ಒಂದೊಂದು ಸ್ಪೋಕ್ಸ್ನು ಇವ್ರು ಉಜ್ತಾವ್ರೆ ಅನ್ಸುತ್ತೆ. ಈ ತರ ಗಾಡಿ ಇಟ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಇಟ್ಕೊಂಡ್ಬಿಟ್ಟು ಓಡಿಸೋದು ದೊಡ್ಡ ವಿಷಯ. ಯಾಕಂದ್ರೆ ಇದಕ್ಕೆ ಪೆಟ್ರೋಲ್ ಹಾಕ್ಸೋಷ್ಟರಲ್ಲಿ ಪ್ಯಾಂಟ್ ಬಿದ್ದೋಗಿರುತ್ತೆ. ಈ ತರ ಮಾಡಿದ್ರೆ ಲಾಕು, ಈ ತರ ಮಾಡಿದ್ರೆ ಅನ್ಲಾಕು. ಸಕ್ಕದಾಗಿದೆ ಅಲ್ವಾ ಕೀ ಸಿಸ್ಟಮ್ ಇದು. ಇಗ್ನಿಷನ್ ಆನ್ ಆಯ್ತು. ತ್ರೀ 3000 RPM ತನಕ ಎಳೆಯೋದು ಗೊತ್ತಾಗಲ್ಲ. 3000 ಆದ್ಮೇಲೆ ಮಾತ್ರ ರಾಕೆಟ್ ಎಳ್ದಂಗೆ ಎಳೆಯುತ್ತೆ. ಇಲ್ಲೊಂದು ಫ್ಯೂಲ್ ಟ್ಯಾಂಕ್ ಇದೆ, ಇಲ್ಲೊಂದು ಫ್ಯೂಲ್ ಟ್ಯಾಂಕ್ ಇದೆ. ಯಾವ್ದನ್ನ ನಂಬೋದು ಯಾವ್ದನ್ನ ಬಿಡೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೂ ರಾಯಲ್ ಎನ್ಫೀಲ್ಡ್ಗೂ ಒಂದೇ ಒಂದು ಸಿಮಿಲಾರಿಟಿ ಏನ್ ಅನ್ಬೋದು ಅಂದ್ರೆ ಫ್ಯೂಲ್ ಟ್ಯಾಂಕ್ ಅಲ್ವಾ ಸರ್? ಎಕ್ಸಾಕ್ಟ್ಲಿ. ರಾಯಲ್ ಎನ್ಫೀಲ್ಡ್ ಫ್ಯೂಲ್ ಟ್ಯಾಂಕ್ ಅಂತೂ ಡುಬಾಕು, ಏನೂ ಗೊತ್ತಾಗಲ್ಲ. ನನ್ನ ಗಾಡಿಗೆ ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ರು ಪೆಟ್ರೋಲ್ ಇದೆಯೋ ಇಲ್ವೋ ಗೊತ್ತಾಗಲ್ಲ. ಈ ಗಾಡಿಲೂ ಅಷ್ಟೇ. ಇದಕ್ಕೆ 2 ಮೀಟರ್ ಇದೆ, 2 ರೀಡಿಂಗ್ ಬರುತ್ತೆ. ಎರಡದು ಆವರೇಜ್ ತಗೊಂಡ್ಬಿಟ್ಟು ಡಿವೈಡೆಡ್ ಬೈ 2 ಮಾಡ್ಬೇಕಾ? ಅಷ್ಟೇ, ಹಂಗೆ ಮಾಡ್ಬೇಕಾಗತ್ತೆ. ಸರ್ ಸ್ಟಾರ್ಟ್ ಮಾಡಿ ಒಂದ್ಸಲ. ಗುಡುಗು ಬಂದಂಗ್ ಬರುತ್ತೆ ಸೌಂಡ್ ಮಾತ್ರ ಗಾಡಿದು. ಪೈಪ್ ಎಲ್ಲ ಅಳ್ಳಾಡ್ತಿದೆ. ಇಂಜಿನು, ವೀಲು ಎಲ್ಲಾ ಕಡೆ ಅಳ್ಳಾಡ್ತಿದೆ. ಗಾಡಿ ಗಡ ಅಳ್ಳಾಡ್ಬಿಡುತ್ತಲ್ವಾ. ಬಟ್ ಮೂವಿಂಗ್ ಅಲ್ಲಿ ಅಷ್ಟಿರಲ್ಲ. ಮೂವಿಂಗ್ ಅಲ್ಲಿ ಗೊತ್ತಾಗಲ್ಲ, ಗೇರ್ ಅಲ್ಲಿ ಇರುತ್ತಲ್ಲ. ಟೈಟಾನಿಕ್ ಮೂವಿನಲ್ಲಿ ಬರೋ ಕೇಟ್ ವಿನ್ಸ್ಲೆಟ್ ತರ ಬಾಡಿ ಇದೆ ಹಿಂದೆ ನೋಡಕ್ಕೆ. ತಿಕ್ ಅಂತಾನೆ ಹೇಳ್ಬೋದು. ಕನ್ನಡ ತಿಕ್ಕಲ್ಲ, ಇಂಗ್ಲಿಷ್ ತಿಕ್ಕು. ಮಿರರ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಜಿಟಿಗೆ ಏನಾದ್ರು ಈ ತರ ಸಿಕ್ಬಿಟ್ರೆ ನಾಳೆನೆ ಹಾಕಿಸ್ಬಿಡ್ತೀನಿ. GT ಮಿರರ್ಸೇ 6000 ಹ್ಯಾಂಡ್ಲ್ ಬಾರ್ ಎಂಡ್ ಮಿರರ್ಸ್. ಇದೆಷ್ಟಿರ್ಬೋದು ಐಡಿಯಾ ಇಲ್ಲ ಸರ್. ಇದು ಇಲ್ಲಿ ಸಿಗೋದು ಇಲ್ಲ ಅನ್ಕೋತೀನಿ ಸರ್. ಸಿಗಲ್ಲ. ಇಲ್ಲಿ ಸಿಗೋದು ಇಲ್ಲ. ಎಲ್ಲ ನೀವು ಎಲ್ಲಿಂದ ಇಂಪೋರ್ಟ್ ಮಾಡಿಸೋದು ಸರ್? ಶೋರೂಮ್ ಅಲ್ಲೇ ಸರ್ವಿಸ್ ಕೊಡ್ತೀವಲ್ಲ, ಸೊ ಶೋರೂಮ್ ಅಲ್ಲೇ ಎಲ್ಲ ಇತ್ತು. ಶೋರೂಮ್ ಎಲ್ಲಿರೋದು? ಬ್ಯಾಂಗ್ಳೂರ್ ಟಸ್ಕರ್. ಈಗ ಮೈಸೂರಲ್ಲೂ ಆಗಿದೆ ಸರ್. ಒಂದು ಫ್ಲೈ ಬೈ ಕೊಡಿ, ಒಂದು ರೌಂಡು. ಇಲ್ಲ, ಸ್ಟ್ರೈಟ್ ಹೋಗಿ ಬಂದ್ಬಿಡಿ. ಓಕೆ. ನೋಡಿ ಹೆಂಗ್ ಅಳ್ಳಾಡುತ್ತೆ ಗಾಡಿ ಇವಾಗ. ಗಡ ಇಂಜಿನ್ ಎಲ್ಲ ಅಳ್ಳಾಡುತ್ತೆ. ಏನ್ ಗುರು ಸೌಂಡ್ ಅದು, ಅಲ್ಟಿಮೇಟ್. ದೂರದಿಂದ ರೆಫ್ ಮಾಡಿದ್ರೆ ಮಳೆ ಬರ್ತಿರ್ಬೇಕು, ಗುಡುಕ್ತಿದೆ ಅಂತ ನಮ್ಮಮ್ಮ ಎಲ್ಲ ಬಟ್ಟೆ ತಗೊಬಂದ್ಬಿಡು ಅಂದ್ಬಿಡ್ತಾರೆ ಅಷ್ಟೇ. ಸೈಕ್ ಆಗಿದೆ ಅಲ್ವಾ?